ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾವೊಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ. ಅದು ಕೂಡ ಚಿಕನ್ ಹಾಗೂ ಮೊಟ್ಟೆಯನ್ನು ಬಳಸಿ ಒಂದು ಸ್ನ್ಯಾಕ್ಸ್. ಇದಕ್ಕೆ ನಾನು ಹೆಸರು ಕಲ್ತಪ್ಪ ಅಂತ ಇಟ್ಟಿದ್ದೀನಿ. ಎಷ್ಟು ಅಂತ ಸಿಹಿ ಕಲ್ತಪ್ಪ ತಿಂತೀರಲ್ಲ, ಸೊ ಇವತ್ತೊಂದು ಸ್ಪೈಸಿ ಆಗಿರುವ ಕಲ್ತಪ್ಪ ಕೂಡ ನಾವು ತಿನ್ನುವ. ಬನ್ನಿ ಟ್ರೈ ಮಾಡೋಣ. ಮೊದಲು ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಹಾಕಿದ್ದೇನೆ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡುವ. ನೀವು ಯಾವಾಗಲೂ ಈರುಳ್ಳಿಯನ್ನು ಕಟ್ ಮಾಡೋದಾದರೆ ಈ ಥರ ಸಣ್ಣಗೆ ಪೀಸಸ್ ಮಾಡಿ ಕಟ್ ಮಾಡಿ. ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೇನೆ. ಉಪ್ಪು ಹಾಕಿದ ನಂತರ ನಾನಿಲ್ಲಿ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಹುಡಿ, ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸಿನ ಹುಡಿ, ನಂತರ ಇಲ್ಲಿ ನಾನು ಮಿಕ್ಸೆಡ್ ಚಿಕನ್ ಮಸಾಲ ಹಾಕ್ತಾಯಿದ್ದೇನೆ. ಇದು ನಾನು ಹೋಮ್ ಮೇಡ್ ಮಾಡಿರುವಂಥದ್ದು, ಹಾಗಾಗಿ ಇದು 1 ಸ್ಪೂನ್ ಮಾತ್ರ ಹಾಕ್ತಾಯಿದ್ದೇನೆ. ಬೇರೆ ಯಾವುದೇ ಮಸಾಲ ಪೌಡರ್ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ನಿಮ್ಮ ಬಳಿ ಅಂಗಡಿಯಿಂದ ತಂದ ಒಂದು ವೇಳೆ ಮಸಾಲೆ ಇದ್ದರೆ ನೀವು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಆ್ಯಡ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿಕೊಂಡಂತಹ ಚಿಕನ್ ಪೀಸಸ್ ಕೂಡ ಹಾಕಿದೆ. ಇದು ಹಾಕಿ ಒಂಥರ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಅರ್ಧ ಟೊಮಾಟೊ ಕೂಡ ಆ್ಯಡ್ ಮಾಡಿದೆ. ಇನ್ನು ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಹೆಚ್ಚೇನು ಟೈಮ್ ಬೇಕಾಗಿಲ್ಲ, ಇದಾಗಲಿಕ್ಕೆ ಒಂದು 10 ನಿಮಿಷ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಕೂಡ ಹಾಕ್ತಾಯಿದ್ದೇನೆ. ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಇದೆಲ್ಲ ಹಾಕಿ ಮಿಕ್ಸ್ ಆದ ನಂತರ ಇಲ್ಲಿ ಫೈನಲ್ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಮ್ಮ ಈ ಕಲ್ತಪ್ಪಕ್ಕೆ ಇವತ್ತು ಮಸಾಲ ರೆಡಿ ಆಯಿತು. ನನಗೆ ಕಲ್ತಪ್ಪ ಹೇಳುವಾಗ ನಗು ಬರ್ತಾಯಿದೆ, ಯಾಕಂದರೆ ಕಲ್ತಪ್ಪ ಯಾವಾಗಲೂ ಸಿಹಿಯಾಗಿ ಮಾಡೋದಲ್ವ, ಇವತ್ತು ಸ್ಪೈಸಿಯಾಗಿ ಮಾಡಿದ್ದೇನಂತ ಹೇಳಿ. ನಿಮಗೆ ಕನ್ನಡದಲ್ಲಿ ಕಲ್ತಪ್ಪ ಅನ್ನೋ ತಿಂಡಿಗೆ ಏನು ಹೇಳ್ತಾರಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ. ಆಮೇಲೆ ನಾನಿಲ್ಲಿ ಮಸಾಲ ರೆಡಿ ಆದಮೇಲೆ ಅದನ್ನೊಂದು ಸೈಡಿಗೆ ಇಟ್ಟು ನೆಕ್ಸ್ಟ್ ಇಲ್ಲಿ ಬ್ಯಾಟರ್ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಹಾಗೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ ಅರಿಶಿನ ಹುಡಿ ಹಾಕಿದೆ ಒಂದು ಅರ್ಧ ಸ್ಪೂನು, ಹಾಗೆ ಇಲ್ಲಿ ಒಂದು 2 ಮೊಟ್ಟೆ ಕೂಡ ಹಾಕಿದೆ. 2 ಮೊಟ್ಟೆ ಹಾಕಿದ ನಂತರ ಇಲ್ಲಿ ನಾನು 2 ಸ್ಪೂನ್ ಆಯಿಲ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಈ ಹದಕ್ಕೆ ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ನಮ್ಮ ಬ್ಯಾಟರ್ ರೆಡಿ ಆದಮೇಲೆ ನಾನು ಮತ್ತೆ ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಈ ಥರ ಎಲ್ಲ ಹಚ್ಕೊಳ್ತಾ ಇದ್ದೇನೆ. ನೀವು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಏನಂದರೆ ನಿಮ್ಮ ಬ್ಯಾಟರ್ ಎಲ್ಲ ರೆಡಿಯಾಗಿ ನಾವು ಇದಕ್ಕೆ ಸೆಟ್ ಮಾಡೋವರೆಗೆ ಗ್ಯಾಸನ್ನೊಂದು ಆನ್ ಮಾಡಬೇಡಿ, ಆಫ್ ಇಟ್ಕೊಳ್ಳಿ. ಎಲ್ಲ ಹಾಕಿ ಸೆಟ್ ಆದ ಮೇಲೆ ನೀವು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿದರೆ ಸಾಕು. ನಾನಿಲ್ಲಿ ಪ್ಯಾನಿಗೆ ಬ್ಯಾಟರನ್ನು ಹಾಕಿದೆ. ನಂತರ ನಾವು ಮಾಡಿಕೊಂಡಂಥ ಚಿಕನ್ ಮಿಕ್ಸ್ಡ್ ಮಸಾಲ ಇತ್ತು ನೋಡಿ, ಅದೆಲ್ಲವನ್ನು ಈ ಥರ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ಅದು ಫ್ರೈ ಆದಮೇಲೆ ನಮ್ಮ ಈ ಸ್ನ್ಯಾಕ್ಸ್ ರೆಡಿ ಆಗುವಾಗ ಎಲ್ಲ ಸ್ವಲ್ಪ ತಳದಲ್ಲಿ ಹೋಗಿ ನಿಂತಿರುತ್ತೆ, ಆಗ ಕರೆಕ್ಟ್ ಸೆಟ್ಟಾಗಿ ಬರುತ್ತೆ ನಮ್ಮ ಚಿಕನು. ಇಲ್ಲಿ ಚಿಕನ್ ಮಿಕ್ಸರ್ ಎಲ್ಲ ಹಾಕಿದ ಮೇಲೆ ಇಲ್ಲಿ ನಾನು ಒಂದು 5 ಪೀಸಸ್ ಮೊಟ್ಟೆಯನ್ನು ಇಡ್ತಾ ಇದ್ದೇನೆ. ಇಲ್ಲಿ 3 ಮೊಟ್ಟೆಯನ್ನು ನಾನು ಹಾಫ್ ಮಾಡಿ ಹಾಕಿದ್ದೇನೆ. ಇದು ಇಡೀ ಮೊಟ್ಟೆ ಅಲ್ಲ, ಹಾಫ್ ಮಾಡಿ ಹಾಕಿದ್ದೇನೆ. ಈ ಥರ ಸೆಟ್ ಮಾಡಿಕೊಂಡೆ. ಇನ್ನು ಇದನ್ನು ಮುಚ್ಚಿಟ್ಟು ಒಂದು 15 ನಿಮಿಷ ನಾನು ಬೇಯಿಸ್ಕೊಳ್ತೇನೆ. 15 ನಿಮಿಷದ ನಂತರ ನಿಮಗೆ ಬೆಂದಿದ ಇಲ್ವಾ ಅಂತ ಹೇಳಿ ಮಿಡ್ಲಿಗೆ ಒಂದು ಟೂತ್ ಪಿಕ್ ಹಾಕಿ ನೋಡಿಕೊಂಡ್ರೆ ಆಯಿತು. ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿತ್ತು. ನೆಕ್ಸ್ಟ್ ಇಲ್ಲಿ ನನ್ನ ಒಂದು ಸೈಡು ಒಳ್ಳೆ ಬೆಂದ ನಂತರ ನಾನು ಇದನ್ನೀಗ ತಿರುಗಿಸಿ ಹಾಕ್ತಾ ಇದ್ದೇನೆ. ಇನ್ನೊಂದು ಬದಿ ಕೂಡ ಸ್ವಲ್ಪ ನಾವು ಬೇಯಿಸ್ಕೊಳ್ಬೇಕಾಗ್ತದೆ. ಇನ್ನೊಂದು ಬದಿ ತಿರುಗಿಸಿ ಹಾಕಿದ ನಂತರ ಹೆಚ್ಚೇನು ಟೈಮ್ ಬೇಡ, ಒಂದು 10 ನಿಮಿಷ ಸ್ಲೋ ಫ್ಲೇಮಲ್ಲಿಟ್ಟು ನೀವು ಬೇಯಿಸ್ಕೊಂಡ್ರೆ ಆಯಿತು. ನಿಮ್ಮ ಸ್ಪೈಸಿ ಆದಂತಹ ಚಿಕನ್ ಹಾಗೂ ಎಗ್ ಕಲ್ತಪ್ಪ ರೆಡಿ ಆಗ್ತದೆ. ನನಗೆ ಇಲ್ಲಿ ಫೈನಲಿ ನನ್ನ 10 ನಿಮಿಷಗಳ ನಂತರ ನಮ್ಮ ಸ್ನ್ಯಾಕ್ಸ್ ಈ ಥರ ರೆಡಿಯಾಗಿ ಸಿಗುತ್ತೆ. ನಾನಿಲ್ಲಿ ವಿಡಿಯೋ ಕಟ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ಪ್ಲೇ ಬಟನ್ನು ಪ್ರೆಸ್ ಮಾಡೇ ಇಲ್ಲ, ವಿಡಿಯೋ ರೆಕಾರ್ಡಿಂಗೇ ಆಗಲಿಲ್ಲ. ನಾನು ಫೈನಲಿ ನೋಡಬೇಕಾದ್ರೆ ವಿಡಿಯೋ ರೆಕಾರ್ಡೇ ಆಗಿರಲಿಲ್ಲ, ಸಾರಿ. ಸೊ ನಮ್ಮ ಫೈನಲ್ ಲುಕ್ಕು ಈ ಥರ ಆಗಿ ಬರುತ್ತೆ. ಈ ಥರ ಮತ್ತೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡಿ ನೀವು ತಿನ್ಕೋಬಹುದು, ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಎಗ್ ಹಾಗೂ ಚಿಕನ್ ಕಲ್ತಪ್ಪ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.